ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವೇನೇ ಹೇಳಿ ಅಮ್ಮ, ನನಗಂತೂ ನಿಮ್ಮಷ್ಟು ಚೆನ್ನಾಗಿ ಚಪಾತಿ ಮಾಡೋಕೆ ಬರೋದೇ ಇಲ್ಲ. ಏನಿಲ್ಲ, ನೀನು ಚೆನ್ನಾಗೇ ಮಾಡ್ತೀಯ. ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗತ್ತೆ. ಅಮ್ಮ ಮಾಡ್ದ ಹಾಗೆ ಚಪಾತಿ ಮಾಡಕ್ ಬರಲ್ಲ ನಿನಗೆ ಅಂತಿರ್ತೀಯಾ? ಈಗ ಅಮ್ಮನೇ ಮಾಡಿದ್ದಾರೆ ಅಲ್ವಾ, ತಿನ್ನು. ನಾನಿವಾಗ ಆ ಥರ ಹೇಳ್ದೆ. ದಿನ ಊಟ ಮಾಡುವಾಗ ಅದನ್ನೇ ತಾನೇ ಹೇಳೋದು ನೀನು. ಹೌದು, ಇಷ್ಟೊತ್ತಾದ್ರೂ ಆಫೀಸ್ಗೆ ಹೋಗದೆ ಏನು ಇಲ್ಲೇ ಕೂತಿದ್ಯಾ? ಲೇಟ್ ಆಗೋದ್ರೂ ನಡೆಯುತ್ತೆ. ಹಾ, ಅಮ್ಮ ಬಂದಿದ್ದಾರೆ, ಲೇಟಾಗಿ ಹೋಗ್ತೀನಿ ಅಂತ ಹೇಳು, ಪರವಾಗಿಲ್ಲ. ಸುಮ್ಮನಿರ್ತೀಯಾ? ಇವಳೊಬ್ಳು. ಹೋಗ್ಲಿ ಬಿಡು. ಇನ್ನೊಂದು ಸ್ವಲ್ಪ ಪಲ್ಯ ಹಾಕ್ಲಾ? ಆದರೆ ಅಮ್ಮ ಮಾಡೋಷ್ಟೆಲ್ಲ ಚೆನ್ನಾಗಾಗಿಲ್ಲ. ಏನಿಲ್ಲ, ನೀನು ಚೆನ್ನಾಗೇ ಮಾಡ್ತೀಯ. ಇನ್ನು ಕೆಲವರು ಶ್ರೀಮಂತರ ಮಕ್ಳಿಗೆ ಮಾತ್ರ ಅಡುಗೆ ಮಾಡೋದು. ಯಾಕೋ ಪಾಪು ಹಾಗೆಲ್ಲ ಹೇಳ್ತೀಯ? ಇವತ್ತು ನನ್ನ ಕೈಯಾರೆ ಅಡುಗೆ ಮಾಡಿ ಹಾಕಬೇಕು ಅಂತಲೇ ಬಂದಿದ್ದೀನಿ. ಬರುವಾಗ ನಿಂಗೆ ಇಷ್ಟ ಅಂತ ಅವರೆಕಾಳು ತಂದಿದ್ದೀನಿ. ಅವರೆಕಾಳು ಸಬ್ಸಿಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತೀನಿ. ನಿಂಗೆ ಇಷ್ಟ ತಾನೆ? ಬಾಸು, ನಮ್ಮ ಮನೆಗೆ ಬಂದ ಅತಿಥಿಗಳೆಲ್ಲ ಅಡುಗೆ ಮಾಡೋದು ಬೇಕಾಗಿಲ್ಲ. ನೀನೇ ಅವ್ರಿಗೆ ಉಪಚಾರ ಮಾಡು ಸಾಕು. ಅಮ್ಮ ಅವ್ರ ತವ್ರ ಮನೆಗೆ ಬಂದಿದ್ದಾರೆ. ತವ್ರ ಮನೆಗೆ ಬರೋ ಹೆಣ್ಮಕ್ಳು ಯಾವತ್ತೂ ಅತಿಥಿಗಳಲ್ಲ. ಇದು ಅವ್ರ ಮನೆ, ಗೊತ್ತಾಯ್ತಾ? ಏನಂತ ಒಂದು ರಾತ್ರಿ ಎಲ್ಲ ಅಮ್ಮ ಅಮ್ಮ ಅಂತ ಕನ್ವರ್ಸ್ತಾ ಇದ್ದೆ. ಬೆಳದಿಂಗಳಲ್ಲಿ ಊಟ ಮಾಡೋವಾಗ ಅಮ್ಮ ಅಂದೆ ಅಂತ ಹೇಳ್ತಾ ಇದ್ದಾನ ತುಳಸಿಗೆ. ತಾತ, ಹಿಂದರದಲ್ಲ ಏನೇನು ಹೇಳ್ಬಿಡಿ ನೀವು. ನೆಗೆದು ಬಿತ್ತು. ಈ ದತ್ತ ಯಾವಾಗಲೂ ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋನು. ಆಯ್ತಾಯ್ತು, ನೀನೀಗ ಪಂಚಾಯತಿ ಶುರು ಮಾಡಬೇಡ. ನನಗೆ ಆಫೀಸಿಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಸಮರ್, ನಾನು ನಿನ್ನ ಜೊತೆ ಬರ್ತೀನಿ. ಯಾವ ಖುಷಿಗೆ? ಸ್ವಲ್ಪ ಕೆಲಸ ಇದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.